ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ಇವತ್ತು ನಾನು ಏನು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೆಲ್ಫ್ ಮೇಕಪ್ನ ತೋರಿಸ್ತಾ ಇದ್ದೀನಿ. ನಾವು ಡೈಲಿ ಮೇಕಪ್ನ ಮಾಡ್ಕೊಳ್ಳೋದು, ಡೈಲಿ ಜಸ್ಟ್ 5 ಪ್ರಾಡಕ್ಟಿಂದ ನಾವು ದಿನನಿತ್ಯ ಸುಂದರವಾಗಿ ಕಾಣಿಸ್ಕೋಬೋದು. ಯಾವ ರೀತಿ ಸೆಲ್ಫ್ ಮೇಕಪ್ನ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ನಾನು ಇವತ್ತಿನ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಮೇಕಪ್ ಇವಾಗ ಮಾಡ್ಕೊಂಡಿದ್ದೀನಲ್ಲ, ಈ ಮೇಕಪ್ನ ನಾನು ಯಾವ ರೀತಿ ಮಾಡ್ಕೊತೀನಿ, ಡೈಲಿ ವ್ಲಾಗ್ಸಲ್ಲೆಲ್ಲ ಇವಾಗಿನ ಯೂಟ್ಯೂಬ್ ಬ್ಲಾಗ್ಸ್ಗೆಲ್ಲ ನಾನು ಇದೇ ರೀತಿ ಮೇಕಪ್ ಮಾಡ್ಕೊಬಿಡೋದು. BB ಕ್ರೀಮಿಂದ ನಮ್ಮ ಹತ್ರ ಇರೋಂಥ ಜಸ್ಟ್ ತುಂಬಾ ಕಂಫರ್ಟಬಲ್ ಪ್ರೈಸಲ್ಲಿ BB ಕ್ರೀಮ್ನ ಯೂಸ್ ಮಾಡಿಕೊಂಡು ಜಸ್ಟ್ ರೋಸ್ ಪೌಡರ್ 5 ಪ್ರಾಡಕ್ಟಿಂದ ಈ ರೀತಿ ಮೇಕಪ್ ಮಾಡ್ಕೋಬೋದು. ನಾನು ತುಂಬ ವರ್ಷಗಳಿಂದ ಕಾಲೇಜ್ ಆ್ಯಂಡ್ ಆಫೀಸ್ಗೆಲ್ಲ ಹೋಗುವಾಗ ಕೂಡ ಇದೇ ಮೇಕಪ್ನ ಮಾಡ್ಕೊತಾ ಇರೋದು. ಹೇಳ್ಬೇಕಂದ್ರೆ ಒಂದು 15 ವರ್ಷದಿಂದ ಇದೇ ಮೇಕಪ್ನ ಮಾಡ್ತಾ ಇದ್ದೀನಿ. ಪ್ರಾಡಕ್ಟು ಸೇಮ್, ಅವಾಗಿಂದ ಇವಾಗಿನವರೆಗೂ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಬಿಗಿನರ್ಸ್ಗಂತೂ, ಕಾಲೇಜವ್ರಿಗೆ ಮತ್ತು ಆಫೀಸ್ಗೆ ಹೋಗೋರು, ಮನೇಲಿರುವಂಥ ಎವ್ರಿ ವುಮೆನ್ಗೆ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೂ ಕೂಡ ನಾನು ಈ ಮೇಕಪ್ನ ಮಾಡ್ಕೊತೀನಿ. ಎಲ್ರಿಗೂ ಇದೇ ಮೇಕಪ್ನ ಹೇಳೋಣ ನಾನು ಯಾವ ರೀತಿ ಸೆಲ್ಫ್ ಮೇಕಪ್ನ ಮಾಡ್ಕೊತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸು. ಲ್ಯಾಕ್ಮಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಲ್ಯಾಕ್ಮಿ ಆ್ಯಂಡ್ ಡಾಝಿಲರ್ ಇವೆರಡೇ ಪ್ರಾಡಕ್ಟ್ನ ನಾನು ಜಾಸ್ತಿ ಯೂಸ್ ಮಾಡೋದು. ಜಸ್ಟ್ ತುಂಬ ಸಿಂಪಲ್ಲಾಗಿ ತುಂಬ ಮೇಕಪ್ ಮಾಡಿದಾರೋ ಇಲ್ವೋ ಅನ್ನೋ ರೀತಿ ಮಾಡ್ಕೊತೀನಿ ನಾನು. ಯಾಕಂದರೆ ನನಗೆ ತುಂಬ ಮೇಕಪ್ ಎಲ್ಲ ಇಷ್ಟ ಆಗೋಲ್ಲ. ಜಸ್ಟ್ ಲೈಟ್ ಮೇಕಪ್ಪು, ಲಿಪ್ಸ್ಟಿಕ್, ಕಣ್ಣಿಗೆ ಒಂದು ಸ್ವಲ್ಪ ಕಾಜಲು, ಮಸ್ಕರ ಇಷ್ಟೇ ನಾನು ಅಪ್ಲೈ ಮಾಡೋದು. ಬನ್ನಿ ನೋಡ್ತಾ ಹೋಗೋಣ. ನಿಜ, ನಾನು ಮದುವೆಗೂ ಕೂಡ ನಾನೇ ಸೆಲ್ಫ್ ಮೇಕಪ್ನ ಮಾಡ್ಕೊಂಡಿದ್ದೆ. ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಒನ್ ಡೇ ಮುಂಚೆನೇ ಮಾಡಿಕೊಂಡು ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಕಾಣ್ತೀನೋ ಅಷ್ಟು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ನನ್ನ ಮದುವೆಯಲ್ಲಿ ಯಾವುದೇ ಬ್ಯೂಟಿಷಿಯನ್ ಕೂಡ ಬಂದಿರಲಿಲ್ಲ. ನೆಕ್ಸ್ಟು ನನ್ನ ಮದುವೆ ಆಲ್ಬಮ್ನ ತೋರಿಸ್ತೀನಿ, ನಾನು ಯಾವ ರೀತಿ ಮೇಕಪ್ ಮಾಡ್ಕೊಂಡಿದ್ದೆ. ರಿಸೆಪ್ಷನ್ ಮುಹೂರ್ತ ಮೇಕಪ್ನೆಲ್ಲ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನೀವೇ ನಿಜ ನಂಬಲ್ಲ, ಫೋಟೋಗ್ರಾಫರ್ ಕೂಡ ಅಂದರು ಇಷ್ಟು ಸಿಂಪಲ್ಲಾಗಿ. ನಿಜ ಹೇಳ್ತಾರೆ, ಫೋಟೋಗ್ರಾಫರ್ ಎಲ್ಲ ತುಂಬ ಒಳ್ಳೆ ಪೇಂಟ್ ಹೊಡೆದಾಗ ಮೇಕಪ್ ಮಾಡ್ಕೊಂಡು ಬರ್ತೀರಪ್ಪ ಅಂತ. ನನ್ನ ಮೇಕಪ್ನ ನಿಜ ಫೋಟೋಗ್ರಾಫರ್ ಕೂಡ ಹೋಗಲಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದ್ರು, ಅದು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತಲೇ ಹೇಳಿದ್ದು. ನಿಜವಾಗ್ಲೂ ನಾನು ಮೇಕಪ್ ನಾನೇ ಮಾಡ್ಕೊಡೋಕ್ಕೆ ತುಂಬಾ ಖುಷಿಯಾಗಿದೆ. ನನಗೆ ಜಾಸ್ತಿ ಫೌಂಡೇಶನ್ ನಮ್ಮನ್ನೇ ಬದಲಾಯಿಸ್ಕೋಬಾರ್ದು. ಜಸ್ಟ್ ನಾವು ಹೇಗಿದೆಯೋ ಅದರಲ್ಲಿ ಸ್ವಲ್ಪ ಆಲ್ಟ್ರೇಟ್ ಮಾಡಬೇಕು. ಲಿಪ್ಸ್ಟಿಕ್ಕು, ಕಾಜಲು, ಲೈಟ್ ಮೇಕಪ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೀವೋ ಅನ್ನೋ ಫೀಲ್ ನನಗೆ. ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಇವಾಗ ನಾನು ಮಾಡ್ಕೊಂಡಿರೋಂಥ ಮೇಕಪ್ನ ನಾನು ಯಾವ ರೀತಿ ಸಿಂಪಲಾಗಿ ಮಾಡ್ಕೊತೀನಿ ಅಂತ. ಬನ್ನಿ ನೋಡೋಣ. ಈ ರೀತಿ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ ನೋಡಿ. ಏನು ಕೂಡ ಅಪ್ಲೈ ಮಾಡಿಲ್ಲ, ಅಷ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಬಂದು ಚೆನ್ನಾಗಿ ಟವಲಲ್ಲಿ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ನಿವಿಯಾ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿಯಾದ ಪ್ರೈಮರ್ನ ಯೂಸ್ ಮಾಡಲ್ಲ. ಇದು ಡೈಲಿ ಮೇಕಪ್ ಆಗಿರೋದ್ರಿಂದ ಈ ರೀತಿ ಮಾಯ್ಶ್ಚರೈಸ್ನ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ನಾನು 5 ಪ್ರಾಡಕ್ಟಲ್ಲಿ 5 ಮಿನಿಟ್ಸಲ್ಲಿ ತೋರಿಸೋಂಥ ಮೇಕಪ್ಪು ತುಂಬಾ ಬೇಗ ಮಾಡ್ಕೊಬೋದು. ನಾನು ಈ ರೀತಿ ತುಂಬ ಸಿಂಪಲಾಗಿ 5 ನಿಮಿಷದಲ್ಲೆಲ್ಲ ಮಾಡ್ಕೊಬಿಡ್ತೀನಿ. ನಿಮಗೆ ಯಾವ ಮಾಯ್ಶ್ಚರೈಸ್ನಾದರೂ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿದೆಯೋ, ಸೆಟಾಫಿಲ್ಲು, ಹಿಮಾಲಯ, ಯಾವ ಮಾಯ್ಶ್ಚರೈಸ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ನಿವಿಯಾ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಬಂದು ಅಫೋರ್ಡಬಲಾಗಿ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ತುಂಬ ನನ್ನ ಸ್ಕಿನ್ಗೆ ಸೂಟ್ ಆಗಿದೆ ಅಂತ ಹೇಳ್ಬೋದು. ನಾನು ತುಂಬ ವರ್ಷಗಳಿಂದ ನಿವಿಯಾ ಮಾಯ್ಶ್ಚರೈಸಿಂಗ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು BB ಕ್ರೀಮ್ನ ಮತ್ತು ಪಾಂಡ್ಸ್ BB ಕ್ರೀಮ್, ಲ್ಯಾಕ್ಮಿ 9 to 5 ಫೌಂಡೇಶನ್ ಅಂತಲೇ ಹೇಳ್ಬೋದು. ಇದು ಬಂದು ನಾನು ರೆಗ್ಯುಲರಾಗಿ BB ಕ್ರೀಮ್ನ ಯೂಸ್ ಮಾಡ್ತೀನಿ. ಪಾಂಡ್ಸ್ BB ಕ್ರೀಮು. ಈ 9 to 5 ಬಂದು ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಲುಕ್ ಜಾಸ್ತಿ ಕ್ರಿಯೇಟ್ ಮಾಡ್ಕೊಳ್ಬೋದು ಇದರಲ್ಲಿ. ಇದನ್ನು ಯಾವ ರೀತಿ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಇವಾಗ ರೆಗ್ಯುಲರ್ ಆಗಿರೋದ್ರಿಂದ ನಾನು BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಸ್ಯಾರಿ ಗೀರಿ ವೇರ್ ಮಾಡುವಾಗಿಲ್ಲ. ಇದು ಫೌಂಡೇಶನ್ ರೀತಿ ಸ್ವಲ್ಪ ಕವರೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಜಸ್ಟ್ BB ಕ್ರೀಮ್ ಯೂಸ್ ಮಾಡೋದ್ರಿಂದ ನಾನು BB ಕ್ರೀಮ್ನ ನಿಮಗೆ ಮೇಕಪ್ ತೋರಿಸ್ತೀನಿ. ಇದು ಕೂಡ ನಿಮಗೆ ಯಾವ ಸ್ಕಿನ್ ಟೈಪ್ನ ನೀವು ಮೆಡಿಕಲಲ್ಲಿ ಕೇಳಿ ತೊಗೊಳ್ಳಿ. ನೀವು ಎವ್ರಿ ನ್ಯಾಚುರಲ್ ಎಲ್ಲ ಇರುತ್ತೆ, ನೀವು ಒಂದು ಸಾರಿ ಮ್ಯಾಚ್ ಮಾಡಿ ಫೌಂಡೇಶನ್ನ ತೊಗೊಳ್ಳಿ ಅಂತ ಹೇಳ್ತೀನಿ. ಇದು ಬಂದು ಎವೆರಿನ ನಾನು ತೊಗೊತಾ ಇದ್ದೀನಿ. ಇದರಲ್ಲಿ 2 ಶೇಡ್ ಇರೋದು ಬಂದು ಎವೆರಿ ಮತ್ತು ನ್ಯಾಚುರಲ್ ಅಂತೇಳಿ. ನೀವು ಮೀಡಿಯಮ್ ಆಗಿದ್ದೀರಾ ಅನ್ನೋರು ನ್ಯಾಚುರಲ್ ತೊಗೊಳ್ಳಿ. ಸ್ವಲ್ಪ ಫೇರಾಗಿ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಅಂದರೆ ಪಿಂಕ್ ಆ್ಯಂಡ್ ಯೆಲ್ಲೋಯಿಶ್ ಇದ್ದರೆ ನೀವು ಎವೆರಿನ ತೊಗೊಳ್ಳಿ. ನಾನು ಎವೆರಿನ ತೊಗೊಂಡಿದ್ದೀನಿ. ನ್ಯಾಚುರಲ್ಲು ನನಗೆ ಸ್ವಲ್ಪ ನ್ಯಾಚುರಲ್ಗಿಂತ ಎವೆರಿ ಚೆನ್ನಾಗಿ ನನಗೆ ಸ್ವಲ್ಪ ಲುಕ್ ಬೆಟರ್ ಅಂತಲೇ ಹೇಳ್ಬೋದು. ಈ BB ಕ್ರೀಮ್ ಬಂದು ನೀವು ಸ್ವಲ್ಪ ಒಂದು ಸರಿ ತೊಗೊಳ್ಳುವಾಗ ನೋಡಿ ತೊಗೊಳ್ಳಿ ಕ್ರೀಮ್ನ. ಈ ರೀತಿ ನೀವು ಬಂದು ಇದು ಕೈಯಲ್ಲೇ ಬ್ಲೆಂಡ್ ಆಗಿಬಿಡುತ್ತೆ, ಈಸಿಯಾಗಿ ಬ್ಲೆಂಡ್ ಮಾಡಿಬಿಡ್ಬೋದು. ಈ ರೀತಿ ಈಸಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಸಿಯಾಗಿ 2ರಿಂದ 3 ನಿಮಿಷಕ್ಕೆಲ್ಲ ಬೆಂಡ್ ಆಗಿಬಿಡುತ್ತೆ ಇದು. ನೋಡಿ, ಈ ರೀತಿ ನಾನು ಕ್ಲೀನಾಗಿ ಕೈಲೇ ಬ್ಲೆಂಡ್ ಅಂದರೆ ಕ್ಲೀನಾಗಿ ರಬ್ ಮಾಡ್ಕೊಂಡು ಜಸ್ಟ್
ಲೈಟ್ ಫ್ಲಿಂಗರಲ್ಲಿ ಲೈಟ್ ಪ್ರೆಷರ್ ಕೊಟ್ಕೊಂಡು ಲೈಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ತಿಕ್ಕಿ ಒರೆಸ್ಬಿಡ್ತಾ ಇಲ್ಲ ಕ್ರೀಮ್ನ ಬಂದು, ಜಸ್ಟು ಅದನ್ನು ಸ್ಕಿನ್ನಲ್ಲಿ ಡ್ಯಾಪ್ ಮಾಡಿಕೊಂಡು ಅಲ್ಲೇ ಅಪ್ಲೈ ಮಾಡೋ ರೀತಿ ಮಾಡಿ ಜಾಸ್ತಿ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ರೆಗ್ಯುಲರಾಗಿ. ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ಇದ್ದರೆ ಲ್ಯಾಕ್ಮಿದು ಫೌಂಡೇಶನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅದು ಯಾವುದು ನನ್ನ ಶೇಡು ಅದನ್ನೆಲ್ಲ ನೆಕ್ಸ್ಟು ನಾನು ಮೇಕಪ್ ಕ್ರಿಯೇಟ್ ಮಾಡುವಾಗ ಅದನ್ನು ತೋರಿಸ್ತೀನಿ. ಮದುವೆಗಳಿಗೆಲ್ಲ ಯಾವ ರೀತಿ ಫೌಂಡೇಶನ್ನ ಯೂಸ್ ಮಾಡ್ತೀನಿ ಅಂತೇಳಿ. ಕಿವಿಗೂ ಕೂಡ ಅಪ್ಲೈ ಮಾಡಿ, ಕತ್ತಿನ ಭಾಗಕ್ಕೂ ಕೂಡ ನೀವೆಲ್ಲ ಅಪ್ಲೈ ಮಾಡಬೇಕು. ಎಲ್ಲ ಕ್ಲೀನಾಗಿ ಕವರ್ ಮಾಡಬೇಕು, ಜಾಸ್ತಿ ಎಳಿಬಾರ್ದು. ಜಸ್ಟ್ ಟಚ್ ಅಪ್ ರೀತಿ ಕೈಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ಕಿನ್ಗೆ ಅಪ್ಲೈ ಮಾಡಿ ಕ್ರೀಮ್ನ. ಯಾಕಂದರೆ ನೀವು ಅಪ್ಲೈ ಮಾಡೋದ್ರಿಂದ ಅಲ್ಲೇ ಬಂದು BB ಕ್ರೀಮ್ನ ಅಲ್ಲೇ ಕೂರುತ್ತೆ, ಆವಾಗ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಫೇರ್ ಆ್ಯಂಡ್ ಲವ್ಲಿ ಚೆನ್ನಾಗಿ ತಿಕ್ಬಿಡ್ತಾರೆ ಕೆಲವರು ಫೇರ್ ಆ್ಯಂಡ್ ಲವ್ಲಿ ಎಲ್ಲ. ಸ್ಕಿನ್ನಲ್ಲಿ ಅದು ಫೋರ್ಸ್ಗೆ ಹೋಗೋದೇ ಇಲ್ಲ, ಆ ರೀತಿ ಮಾಡಬಾರ್ದು. ಜಸ್ಟ್ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು, ಆ ರೀತಿ ಕ್ರೀಮ್ನ ಸೆಟ್ ಮಾಡಬೇಕು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಲೈಟ್ ಪ್ರೆಷರ್ ಕೊಟ್ಟು ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ. ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ರೋಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು 0 to ವಾಮ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮದು ಯಾವ ಶೇಡ್ ಇದೆ ಇದನ್ನು ಕೂಡ ಶೇಡ್ ವೈಸ್ ನೋಡಿ ತೊಗೊಳ್ಳಿ. ನೀವು ಹೋಗೋವಂಥ ಪಾರ್ಲರ್ಗಳಲ್ಲಿ ವಿಚಾರಿಸಿ ನಮ್ಮ ಸ್ಕಿನ್ ಟೋನ್ಗೆ ಇದು ಮ್ಯಾಚ್ ಆಗುತ್ತಾ. ರೋಸ್ ಪೌಡರ್ ಕೂಡ ನಿಮ್ಮ ಸ್ಕಿನ್ ಟೋನ್ ಪೌಡರ್ ಕೂಡ ಇದೆ. ಇದು ಲೈಟ್ ಅಂದರೆ ಸ್ವಲ್ಪ ವೈಟ್ ಆಗಿರೋರಿಗೂ ಕೂಡ ಪೌಡರ್ ಸಿಗುತ್ತೆ, ಸ್ವಲ್ಪ ಮೀಡಿಯಮ್ ಸ್ಕಿನ್ ಟೋನರ್ಗಿರುವ ವಾಮ್ ಪೌಡರ್ ಅಂತ ಸಿಗುತ್ತೆ. ಪಿಂಕಲ್ಲಿರುತ್ತೆ, ಪಿಂಕ್ ಅಂದರೆ ಪಿಂಕಿಶು 2 ಟೈಪಲ್ಲಿ ರೋಸ್ ಪೌಡರ್ಸ್ ಇರುತ್ತೆ. ನೀವು ನೋಡಿ ಪರ್ಚೇಸ್ ಮಾಡಿ. ಮೀಡಿಯಮ್ ಟು ಫೇರ್ ಸ್ಕಿನ್ನವರು ನೋಡ್ಕೊಂಡು ತೊಗೊಳ್ಳಿ. ನೋಡಿ ನಾನು ಈ ಥರ ವಾಮಲ್ಲಿರುವಂಥ ರೋಸ್ ಪೌಡರ್ನ ತೊಗೊಂಡು ಈ ರೀತಿ ಡ್ಯಾಪ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಸೆಟ್ ಮಾಡ್ತಾಯಿದ್ದೀನಿ. ರೋಸ್ ಪೌಡರು ತುಂಬಾ ಚೆನ್ನಾಗಿ ಕಾಣುತ್ತೆ, ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ. ಇದು ಜಸ್ಟ್ ರೋಸ್ ಪೌಡರು, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಾನು ಟ್ಯಾಪ್ ಮಾಡ್ತಾಯಿದ್ದೀನಿ. ಕತ್ತಿನ ಭಾಗ ಕೂಡ ಡ್ಯಾಪ್ ಆಗಿ ಈ ರೀತಿ ಪ್ರೆಸ್ ಮಾಡಿ. ಕಿವಿನೂ ಬಿಡಬಾರ್ದು, ನೀವು ಕತ್ತು ಭಾಗನೂ ಕೊಡಬಾರ್ದು. ಈವನ್ ಟೋನಾಗಿ ಮ್ಯಾಚ್ ಮಾಡಬೇಕು ನಮ್ಮ ಸ್ಕಿನ್ನ, ಅಷ್ಟೇ. ನೆಕ್ಸ್ಟ್ ನೋಡಿ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ. ಕಿಸ್ ಬ್ಯೂಟಿ ಲಿಪ್ ಬಾಮ್ ಇದು ತುಂಬಾ ಚೆನ್ನಾಗಿದೆ. ನಾನು ಆನ್ಲೈನಲ್ಲೇ ಬೈ ಮಾಡಿದ್ದು. ಲಿಂಕ್ ಏನಾದರೂ ಸಿಕ್ಕಿದ್ರೆ ತುಂಬ ದಿವಸ ಆಯಿತು, ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಇದು ಸ್ಕಿನ್ಗೆ ಸ್ಲಿಪ್ಗೆ. ತುಂಬ ಮಾಯ್ಶ್ಚರೈಸರ್, ಲಿಫ್ಟಿಕ್ಕೆ ಬೇಡ, ಲಿಪ್ ಬಾಮ್ ಒಂದೇ ಸಾಕು, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಲಿಪ್ ಬಾಮ್. ಡಾಸಿಲರ್ ಕಿಟ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಅಮೆಝಾನ್, ಮೀಶೋ ಎಲ್ಲದರಲ್ಲೂ ಇರುತ್ತೆ. ಇದ್ರ ಲಿಂಕ್ ಬೇಕಾದರೆ ಎಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಬಂದು 200 ರೂಪೀಸ್ಗೆಲ್ಲ ಫುಲ್ ಸೆಟ್ಟೇ ಸಿಕ್ಬಿಡುತ್ತೆ. ಕಾಜಲ್, ಮಸ್ಕರ, ಐಬ್ರೋ ಪೆನ್ಸಿಲ್ ಪ್ರತಿಯೊಂದು ಕೂಡ ಕೊಡ್ತಾರೆ. ಅಫೋರ್ಡಬಲ್ ಪ್ರೈಸ್ ಆಗಿರೋದ್ರಿಂದ ನಾನು ಕೂಡ ತುಂಬ ಕಮ್ಮಿ ಬೆಲೆ ಅಲ್ವಾ ಅಂತೇಳಿ ತುಂಬ ವರ್ಷಗಳಿಂದ ಈ ಡಾಸಿಲರ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಕಮ್ಮಿ ಪ್ರೈಸಲ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾನು ಜಾಬ್ ಮಾಡುವಾಗ ಕೂಡ ಡಾಸಿಲರ್ನೇ ಯೂಸ್ ಮಾಡ್ತಾಯಿದ್ದೆ. ಹೈಗೆಲ್ಲ 8 hours ಮೇಲೇ ಇರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಐಲೈನರ್ ಎಲ್ಲ. ಸಾರಿ, ನಾನು ಐಬ್ರೋ ಮಾಡಿಲ್ಲ, ಆದರೂ ಕೂಡ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ ಐಬ್ರೋ ಪೆನ್ಸಿಲಲ್ಲಿ. ನಾನು ಸೆಲ್ಫ್ ಐಬ್ರೋಸ್ನ ಮಾಡ್ಕೊತೀನಿ. ಪಾರ್ಲರ್ಗೆಲ್ಲ ಹೋಗೋದಕ್ಕೆ ನನಗೆ ಟೈಮ್ ಇಲ್ಲ, ಪಾಪುನ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾನೇ ಜಸ್ಟ್ ಸೆಲ್ಫ್ ಐಬ್ರೋಸ್ನೆಲ್ಲ ಮಾಡ್ಕೊತೀನಿ. ಅಪ್ಪರ್ ಲಿಪ್ನೆಲ್ಲ ನಾನೇ ರಿಮೂವ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ನಾನು ಸೆಲ್ಫ್ ಐಬ್ರೋಸ್ನ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳಿಂದ ನಾನೇ ಸೆಲ್ಫ್ ಐಬ್ರೋನ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಪಾರ್ಲರ್ಗೆಲ್ಲ ಹೋಗೋದಿಲ್ಲ ನಾನು ಐಬ್ರೋಸ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ಪೆನ್ಸಿಲಲ್ಲಿ ನೀವು ಐಬ್ರೋ ಫಿಲ್ ಮಾಡಿದಾಗ ಲುಕ್ ಬೆಟರ್, ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಐಲೈನರ್ನ ಹಾಕ್ಕೊತೀನಿ. ಜಾಸ್ತಿ ವೇರ್ ಮಾಡೋದಿಲ್ಲ ಐಲೈನರ್ ಬಂದು. ಸ್ವಲ್ಪ ನನಗೆ ಕಾಜಲ್ನ ಅಪ್ಲೈ ಮಾಡ್ತೀನಿ. ಇದು ಲುಕ್ ಬೆಟರಾಗಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಐಲೈನರ್ನ ಕೂಡ ಅಪ್ಲೈ ಮಾಡ್ಕೊಂಡು ಸಿಂಪಲ್ ಮೇಕಪ್ ಅಲ್ವಾ, ಫುಲ್ ಫಿನಿಶ್ ಆಗಲಿ ಅಂತ ಐಲೈನರ್ ಕೂಡ ತೋರಿಸ್ತಾ ಇದ್ದೀನಿ. ನಾನು ಇನ್ನೂ ಚೆನ್ನಾಗಿ ಹಾಕ್ಕೊಡ್ತೀನಿ. ಕ್ಯಾಮ್ರಾದಲ್ಲಿ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಮಿರರಲ್ಲಿ ತುಂಬಾ ಈಸಿಯಾಗಿ ಅಪ್ಲೈ ಮಾಡ್ಕೊಬಿಡ್ತೀನಿ. ನಾನು ಬಂದು ಐಲೈನರಲ್ಲಿ ಹಾಕ್ಕೊಳ್ಳೋದು. ಇದು ಪೆನ್ಸಿಲ್ ಆಗಿರೋದ್ರಿಂದ ಪೆನ್ಸಿಲೆಲ್ಲ ಯೂಸ್ ಮಾಡಿ, ಯಾಕಂದರೆ ಬಿಗಿನರ್ಸು ಪೆನ್ಸಿಲೆಲ್ಲ ಹಾಕೋದ್ರಿಂದ ಎಲ್ಲೂ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಆಮೇಲೆ ಬಂದು ನೀವು ಐಲೈನರಲ್ಲಿ ಚಿಕ್ಕದಾಗಿ ಬರುತ್ತಲ್ಲ ಬಾಟಲಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಕೊಬಿಡ್ತೀರಾ.
ನನಗೆ ಕೇಳ್ತೀರಾ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಅವ್ರಿಗೆ ಹೇಳ್ತೀನಿ ಪೆನ್ಸಿಲ್ನ ಯೂಸ್ ಮಾಡು, ನೆಕ್ಸ್ಟು ಡೈಲಿ ಅಪ್ಲೈ ಮಾಡು, ಈಸಿಯಾಗಿ ಬಂದುಬಿಡುತ್ತೆ. ನಾವು ರೆಗ್ಯುಲರಾಗಿ ಹಾಕ್ತಾ ಈಸಿಯಾಗಿ ಕಂಫರ್ಟಬಲಾಗಿ ಹಾಕ್ಬಿಡ್ತೀವಿ. ಕ್ಯಾಮ್ರಾದಲ್ಲಿ ಹಾಕೋದ್ರಿಂದ ಸ್ವಲ್ಪ ಈ ರೀತಿ ಹಾಕ್ತಾಯಿದ್ದೀನಿ, ಇನ್ನೂ ಕ್ಲೀನಾಗಿ ಇನ್ನೂ ಕ್ಲಿಯರಾಗಿ ಮಿರರ್ ಹತ್ರ ಈಸಿಯಾಗಿ ಹಾಕ್ಕೊತೀನಿ. ಇದು ಫೋನಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೊತಾ ಇರೋದ್ರಿಂದ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದು ಪೆನ್ಸಿಲ್ಗಿಂತ ನನಗೆ ಇದ್ರ ಮೇಲೆ ಇವಾಗ ಫುಲ್ ಕ್ಲಿಯರಾಗಿ ಇನ್ನೂ ಕವರ್ ಆಗಬೇಕು ಅಂತೇಳಿ ನಾನು ಈ ಚಿಕ್ಕದು ಡಾಸ್ಲರ್ ಬರುತ್ತಲ್ಲ ಇದರಲ್ಲಿ ಫಿಲ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಫುಲ್ ಕವರ್ ಆಗಿಬಿಡುತ್ತೆ ಇದರಲ್ಲಿ. ನಾನು ಇದರಲ್ಲಿ ಇನ್ನೂ ಈಸಿಯಾಗಿ ಹಾಕ್ಕೊಂಬಿಡ್ತೀನಿ. ಐಲೈನರ್ ಬಂದು ಸ್ವಲ್ಪ ತಿಕ್ಕಾಗ್ತಾಯಿದೆ, ಇನ್ನೂ ತಿನ್ನಾಗಿ ಹಾಕ್ಕೊತೀನಿ. ಡೈಲಿ ಮೇಕಪ್ ಬಂದು ತುಂಬ ತಿಕ್ಕಾಗಿ ಹಾಕಲ್ಲ ನಾನು, ಜಸ್ಟ್ ತಿನ್ನಾಗಿ ಹಾಕ್ತೀನಿ. ಇವಾಗ ಸ್ವಲ್ಪ ತಿಕ್ಕಂತಾನೆ ಆಯಿತು. ಪೆನ್ಸಿಲ್ ಲೈನರಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಐಲೈನರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಯಿತು ಅಷ್ಟೇ. ನೆಕ್ಸ್ಟು ಮಸ್ಕರನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮಸ್ಕರನ ಸ್ವಲ್ಪ ಈ ಥರ ಮೇಲೆ ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಮೇಲೆ ಈ ಥರ ಟಚಪ್ ಆಯ್ತಲ್ಲ ಅದನ್ನು ನೀವು ಬಡ್ಸಲ್ಲಿ ಕ್ಲೀನ್ ಮಾಡ್ಕೋಬೋದು. ಏನು ಡೋಂಟ್ ವರಿ, ಆಲ್ಮೋಸ್ಟ್ ಯಾರೇ ಮಾಡ್ಕೊಂಡ್ರು ಕೂಡ, ನೀವೇ ಮಾಡ್ಕೊಳ್ಳಿ, ಯಾರೇ ಪ್ರೊಫೆಷ್ನಲ್ ಮಾಡಿದ್ರು ಕೂಡ ಸ್ವಲ್ಪ ಹಾಗೆ ಹೀಗೆ ಹಾಗೆ ಆಗುತ್ತೆ. ಅದನ್ನು ಈಸಿಯಾಗಿ ರಬ್ ಮಾಡ್ಬೋದು. ಈ ರೀತಿ ಬಡ್ಸಲ್ಲಿ ಈ ರೀತಿ ಈ ಥರ ಸ್ವಲ್ಪ ಈ ರೀತಿ ಹಿಂಗನ್ನಿ ನೋಡಿ ಎಷ್ಟು ಕ್ಲಿಯರಾಗಿ ಹೋಗ್ಬಿಡ್ತು. ಬಡ್ಸ್ ಯೂಸ್ ಮಾಡಿದ್ರೆ ಈಸಿಯಾಗಿ ಕಾಜಲ್ನ ರಿಮೂವ್ ಮಾಡಿಬಿಡ್ಬೋದು. ನೆಕ್ಸ್ಟು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಡಾಸಿಲರ್ದೇ 8 ಅವರ್ಸ್ ಸ್ಟೇ ಆಗುತ್ತೆ. ನಿಜವಾಗ್ಲೂ ಕಾಲೇಜ್ ಆಫೀಸ್ಗೆಲ್ಲ 8 ಅವರ್ಸ್ ಈಸಿಯಾಗಿ ಹಾಕೋಬೋದು. ಡಾಸಿಲರ್ ಕಂಪನಿ ತುಂಬ ಅಫೋರ್ಟಬಲ್ ಇದೆಯಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಪದೇ ಪದೇ. ಈಸಿಯಾಗಿ ನಾನು ಈ ರೀತಿ ಲೈಟಾಗಿ ಹಾಕ್ಕೊತೀನಿ. ಇದು ನಿಮಗೆ ತಿಕ್ಕಾಗಬೇಕಂದ್ರೆ ಲೈನರ್ನೇ ಬಂದು ಕೆಳಗಡೆ ಕೂಡ ಒಂದು ಶೇಡ್ನ ಎಕ್ಸ್ಟ್ರಾ ಹಾಕೋಬೋದು. ನಾನು ಸಿಂಪಲಾಗಿ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ ಅಂತೇಳಿ. ನಿಮ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಲೈನರ್ನ ಕೆಳಗಡೆ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಈಗ ಫಿನಿಶ್ ಆಯಿತು. ನೆಕ್ಸ್ಟ್ ಲಿಪ್ಸ್ಟಿಕ್ನ ತೋರಿಸ್ತಾ ಇದ್ದೀನಿ. MRS ಪೆನ್ಸಿಲ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಬ್ರ್ಯಾಂಡ್ ಚೆನ್ನಾಗಿದೆ. ತರಿಸ್ಕೊಂಡು ನೋಡಿದಾಗಿಂದ ತುಂಬ 4 ಶೇಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಬಂದಿದ್ದು ಪೆನ್ಸಿಲ್ ಶೇಡಲ್ಲಿದೆ. ನಮಗೆ ತುಂಬ ವೇಸ್ಟ್ ಆಗೋದಿಲ್ಲ ಲಿಪ್ಸ್ಟಿಕ್ಕು. ಕ್ಯಾಪಲ್ಲಿ ತುಂಬಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಪೆನ್ಸಿಲ್ ರೀತಿ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಲಿಪ್ಸ್ಟಿಕ್ನ ವೇರ್ ಮಾಡಿಕೊಂಡೆ. ನೆಕ್ಸ್ಟು ಒಂದೇ ಒಂದು ಬಿಂದಿನ ಇಟ್ಕೊಂಡು ನಾನು ಮೇಕಪ್ ಫಿನಿಷ್ ಮಾಡ್ಕೊತೀನಿ. ನೀವು ಯಾವ ರೀತಿ ಬೇಕಾದರೂ ಬಿಂದಿ ಇಟ್ಕೊಳ್ಳಿ. ನಾನು ಜಸ್ಟ್ ಒಂದೇ ಒಂದು ಡಾಟ್ ಇಟ್ಕೊತಾ ಇದ್ದೀನಿ. ನಾನು ತುಂಬ ವೆರೈಟಿಯಾಗಿ ಬಿಂದಿಸ್ ಥರ ಇಟ್ಕೊತೀನಿ. ಜಸ್ಟ್ ಒಂದೇ ಒಂದು ಬಿಂದಿ ಥರ ಇಟ್ಕೊತಾ ಇದ್ದೀನಿ. ಐಬ್ರೋಸ್ ಮಾಡ್ಕೊಂಡೆ ಲುಕ್ ಬೆಟರ್ ಇನ್ನೂ ಚೆನ್ನಾಗಿ ಬರ್ತಿತ್ತು. ಐಬ್ರೋಸ್ ಮಾಡ್ಕೊಳ್ದೆ ಮೇಕಪ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಐಬ್ರೋಸ್ ಮಾಡಿಕೊಂಡು ಮೇಕಪ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಈಗ ಬಂದು ನಾನು ಒಂದು ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಹೇರ್ ಫ್ರೀನ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಈ ರೀತಿ ಚೆನ್ನಾಗಿ ಕೂಮ್ ಮಾಡ್ಕೊತೀನಿ. ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಕೂಮ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ರೆಗ್ಯುಲರಾಗಿ ಯಾವ ಹೇರ್ ಸ್ಟೈಲ್ ಮಾಡ್ಕೊತೀರೋ ಆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಹೇರ್ ಸ್ಟೈಲ್ ಅವ್ರವ್ರಿಗೆ ಬಿಟ್ಟಿರೋದು. ನಾನು ಹೇರ್ ಫ್ರೀ ಮಾಡ್ಕೊತೀನಿ. ಹೇರ್ ಗ್ರೋತ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನಾನು ಬಂದು ಹೇರ್ ಕಟ್ ಮಾಡ್ಕೊಂಡು ಸ್ವಲ್ಪ ಶಾರ್ಟಾಗಿ ಇಟ್ಕೊತೀನಿ. ಯಾಕಂದರೆ ಹೇರ್ ಫ್ರೀ ಹೇರ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಫ್ರೀಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟು ಫ್ರೀ ಹೇರ್ನ ಬಿಡಲಿಕ್ಕೆ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಹೇರ್ ಪ್ಯಾಕ್ನೆಲ್ಲ ತುಂಬ ಯೂಸ್ ಮಾಡ್ತಾಯಿರ್ತೀನಿ. ನಾನು ಡ್ಯಾಂಡ್ರಫ್ ಪ್ಯಾಕ್ನೆಲ್ಲ ಯೂಸ್ ಮಾಡ್ತೀನಿ. ನೆಕ್ಸ್ಟು ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ತೀನಿ ಯಾವ ರೀತಿ ಹೇರ್ ಗ್ರೋತ್ ಮಾಡ್ಕೋಬೋದು ಅದನ್ನೆಲ್ಲ. ಈ ರೀತಿ ಬಂದು ನೀವು ಈ ಥರ ಒಂದು ಕ್ಲಿಪ್ ಹಾಕಬೇಡಿ. ಯಾವಾಗೂ ಬಂದು ಈ ರೀತಿ ಫ್ರಂಟಲ್ಲಿ ಈ ರೀತಿ ಕೂಮ್ ಮಾಡಿಬಿಡಿ. ಬ್ಯಾಕ್ ಸೈಡ್ ಬಂದು ನೀವೇನು ಮಾಡ್ತೀರ ಅಂದರೆ ಫ್ರಂಟ್ ಪೊಸಿಷನ್ನ ಬಿಟ್ಬಿಟ್ಟು ನೆಕ್ಸ್ಟು ಹಿಂದೆಗಡೆ ಒಂದು ಕ್ಲಿಪ್ನ ಹಾಕ್ಕೊಳ್ಳಿ. ಈಸಿಯಾಗಿ ಒಂದು ಯಾವುದಾದ್ರೂ ನಿಮ್ಮ ಹತ್ರ ಯಾವ ಕ್ಲಿಪ್ಸ್ ಇರುತ್ತೋ ಅದನ್ನು ಕ್ಲಿಪ್ನ ಹಾಕೊಂಬಿಡಿ. ನೆಕ್ಸ್ಟು ಇದನ್ನು ನೀವು ಜಸ್ಟ್ ಒಂದು ಟ್ವಿಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಸಿಂಪಲಾಗಿ ಇದನ್ನು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಳಿ. ಸುಮ್ಮನೆ ಈ ರೀತಿ ಒಂದೇ ಒಂದು ಕ್ಲಿಪ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಪಲ್ ನಿಮ್ಮ ಹತ್ರ ಯಾವ ಕ್ಲಿಪ್ಸ್ ಇದೆಯಾ ಆ ಕ್ಲಿಪ್ಸ್ನ ಬಾಬಿ ಪಿನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಟಿಕ್ ಟಾಕ್ ಕ್ಲಿಪ್ನ ಹಾಕ್ಬಿಟ್ಟು ಈ ರೀತಿ ಫ್ರಂಟಲ್ಲಿ ಬಿಟ್ಬಿಡ್ತೀನಿ. ಫ್ರೀ ಹೇರಾಗಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಫ್ರೀಯಾಗಿ ಬಾಚ್ಕೊತೀನಿ ಇಷ್ಟೇ. ನನ್ನ ಹೇರ್ ಸ್ಟೈಲ್ ಇಷ್ಟೇ, ತುಂಬ ಈಸಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿರುತ್ತೆ ನೋಡಿ. ಯಾವ ರೀತಿ ಈ ರೀತಿ ಕೂಮ್ ಮಾಡಿಬಿಟ್ಟು ತೋರಿಸ್ತೀನಿ. ಕಂಪ್ಲೀಟ್ ಫಿನಿಶ್ ಆಯಿತು, ಹೇಗಿದೆ ಅಂತ ಹೇಳಿ ನೋಡಿ. ಈ ರೀತಿ ಎರಡು ಕಡೆ ಕೂಮ್ ಮಾಡಿಕೊಂಡು ನಾನು ಮೇಕಪ್ ಫಿನಿಶ್ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ ಯಾವ ರೀತಿ ಕಾಣ್ತಾ ಇದ್ದೀನಿ. ನೋಡಿದ್ರಲ್ಲ ಈಗ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಂಡೆ ಅಂತ. ನೆಕ್ಸ್ಟ್ ಟೈಮ್ ನಿಮಗೆ ನಾನು ಹೇರ್ ಸ್ಟೈಲ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನನ್ನ ವ್ಲಾಗ್ಸಲ್ಲಿ ನೋಡಿ ಯಾವ ರೀತಿ ಸಿಂಪಲ್ ಹೇರ್ ಸ್ಟೈಲು, ಡೈಲಿ ವೇರ್ ಹೇರ್ ಸ್ಟೈಲು ಮತ್ತು
ಯಾವ ಥರ ಲುಕ್ ಕ್ರಿಯೇಟ್ ಮಾಡೋದು, ಹೇರ್ ಸ್ಟೈಲು ಮತ್ತು ಮೇಕಪ್ಸ್ ಎಲ್ಲ ಯಾವ ರೀತಿ, ಮದುವೆಗೆಲ್ಲ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅದನ್ನೆಲ್ಲ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ಯಾರಿ ಡ್ರಿಪ್ಪಿಂಗ್ ಯಾವ ರೀತಿ ಮಾಡೋದು, ಸ್ಯಾರಿ ಫೋಲ್ಡಿಂಗು ಎಲ್ಲ ಒಂದೊಂದೇ ಡೈಲಿ ಒಂದೊಂದು ವೀಡಿಯೋನೇ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಪಾಪು ಇರೋದನ್ನ ನಾನು ಸ್ವಲ್ಪ ಡಿಲೇ ಆಗಿ ಮಾಡ್ತೀನಿ. ನಾನು ತುಂಬ ವೀಡಿಯೋಸ್ ಎಲ್ಲ ನನ್ನ ಮೈಂಡ್ ಸೆಟ್ಟಲ್ಲಿದೆ, ಆ ಥರ ವೀಡಿಯೋ ಮಾಡಬೇಕು, ಈ ಥರ ವೀಡಿಯೋ ಮಾಡಬೇಕು, ಹೇರ್ ಸ್ಟೈಲ್ ತೋರಿಸ್ಬೇಕು, ತುಂಬಾ ಅದನ್ನೆಲ್ಲ ತೋರಿಸ್ಬೇಕು ಅನ್ನೋದಕ್ಕೆ ಸ್ವಲ್ಪ ಸಮಯ ಬೇಕು. ಚಿಕ್ಕ ಪಾಪು ಇರೋದ್ರಿಂದ ಸ್ವಲ್ಪ ಕೈ ಬಿಡೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಮುಹೂರ್ತ ನಾವು ಮದುವೆಗೆ ಯಾವ ರೀತಿ ಫಂಕ್ಷನ್ಗೆಲ್ಲ ಯಾವ ರೀತಿ ರೆಡಿಯಾಗಿ ಹೋಗ್ಬೋದು ಅದನ್ನೆಲ್ಲ ತೋರಿಸ್ತೀನಿ. ಅದನ್ನೆಲ್ಲ ತೋರಿಸ್ತೀನಿ. ಹೇರ್ ಸ್ಟೈಲ್ ಕೂಡ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೇರ್ ಸ್ಟೈಲ್ನ ಮಾಡ್ಕೊಳ್ಳಿ. ನಾನು ಫ್ರೀಯಾಗಿ ಬಿಟ್ಕೊಂಡಿದ್ದೀನಿ. ನಿಮಗೆ ಇಲ್ಲ ನಾಟ್ ಹಾಕ್ಕೋಬೇಕು, ಸ್ಟೈಲಾಗಿ 4 ಕೆಣೆಗೆ ಎಣ್ಕೋಬೇಕು, ಆ ರೀತಿ ಎಲ್ಲ ಮಾಡ್ಕೋಬೋದು. ಜಸ್ಟ್ ಈ ಮೇಕಪ್ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟು ಬರ್ತಾ ಹೋಗೋ ವ್ಲಾಗ್ಸಲ್ಲೆಲ್ಲ ತುಂಬ ಬ್ಯೂಟಿ ಟಿಪ್ಸು, ಬ್ಯೂಟಿ ಟಿಪ್ಸು, ಯಾವ ರೀತಿ ಸ್ಯಾರೀಸ್ನ ಯಾವ ರೀತಿ ಡ್ರಿಪ್ ಮಾಡ್ಕೋಬೋದು ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯೂಸ್ಫುಲ್ ಆಗುವಂಥ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಎಲ್ಲ ನನ್ನ ಅಕ್ಕ ತಂಗಿರಿಗೆ. ಇಲ್ಲ ದಯವಿಟ್ಟು ಇಷ್ಟು ನೋಡಿದ್ರಲ್ಲ, ಇಷ್ಟ ಆಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಕೊಂಡು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.